ಬಾಹುಬಲಿ ಪಿಕ್ಚರಿಗೆ ಇದೇ ತಾಂಡಿದ್ದು ಅನ್ಸುತ್ತೆ ಕಳ್ಳ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾವು ಮೈಸೂರಲ್ಲಿ ಝೂ ನೋಡೋಣ ಅಂತ ಬಂದಿದ್ದೀವಿ. ಝೂ ಯಾವ ಥರ ಇದೆ ಅಂತ ಒಳಗಡೆ ಹೋಗಿ ನೋಡೋಣ ಬರ್ರಿ. ನೋಡಿ, ಝೂಗೆ ಒಬ್ಬೊಬ್ಬರಿಗೆ 120 ರೂಪಾಯಿ ಟಿಕೆಟು. 120 ರೂಪಾಯಿ ಟಿಕೆಟ್ ಕೊಟ್ಟು ಬರ್ಬೇಕು ಇಲ್ಲಿಗೆ. ಅಲ್ಲಿ ಇವತ್ತು ಜನ ಸಾಗರ. ಇವತ್ತು ಯಾವ ಥರ ಇದ್ದಾರೆ ನೋಡ್ರಿ ಜನ. ನೋಡಿ, ಬಿಳೆ ಕಲರ್ ನವಿಲು. ಬಾ ಹೆಂಗ್ ಬಿಚ್ಚುತ್ತೆ ನೋಡ್ಲ ಅದು. ಸಿಂಹ ಕಿಂಗು ಸುಮ್ಮನೆ ಮನೆ ಕಂಡಿ. ಚಲೋ ಅಭಿ ದೂಸರಾ ದೇಖಿ. ನೋಡಿ ಸಿಂಹ ಯಾವ ಥರ ಓಡಾಡ್ತಿದೆ. ಇಲ್ಲಿ ಅಡ್ಡಕ್ಕೆ ಬಲೆ ಹಾಕಿದಾರೆ, ಇಲ್ಲ ಕಾಣಿಸೋದು. ನೋಡಿ, ನಾವು ಗೋರೆಲ್ಲ ಇಲ್ಲೆಲ್ಲ ಹುಡ್ಕಾಡ್ತಿದ್ದೀವಿ. ಯಾಕೆ ಲವ್ ಫೇಲ್ಯೂರ್ ಆಗಿ ಅಲ್ಲಿ ಮೂಲೆಲ್ಲ ಹೋಗಿ ಕೂತಿದೆ ಅದು. ಲವ್ ಫೇಲ್ಯೂರ್ ಇಲ್ಲ. ಎಷ್ಟು ಹೈಟ್ ಆಗ್ತಿತ್ತ. ಇಷ್ಟೊಂದಿದಾವಲ್ಲವು. ಅವೇನು ಸಿಗ್ತಾವಲ್ಲ ಕಾಡಲ್ಲಿ. ಏನೋ ಸಾರಂಗನ ಏನಂತಾರಲ್ಲ, ಅದೇನು ಪಂಜರದಲ್ಲಿ ಏನೂ ಇರಲ್ಲ. ಒಬ್ಬರು ಹೋಗಿ ನೋಡ್ತಿದ್ರೆ ಎಲ್ಲರೂ ಬಂದು ಹಿಂದಿಂದೇನೆ ನೋಡ್ತಿರ್ತಾರೆ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳ್ತಾನೆ ಇರ್ತಾವೆ. ಆ ಥರ ಇಲ್ಲಿ. ಬಾಹುಬಲಿ ಪಿಕ್ಚರಿಗೆ ಇದೇ ತಾಂಡಿದ್ದು ಅನ್ಸುತ್ತೆ ಕಳ್ಳ. ವಯಸ್ಸಾಗಿದ್ದು ಕಳ್ಳಿದಿತ್ತು ಅದು. ವಯಸ್ಸಾಗಿರೋ ಆನೆ ಇದು. ಯಪ್ಪ, ಝೂ ಒಳಗೆ ಬಂದರೆ ಮಾತ್ರ ಫುಲ್ಲು ಎನರ್ಜಿಯಾಗಿ ಬರ್ರಿ. ಫುಲ್ಲು ಎನರ್ಜಿಯಾಗಿ ನೀರು ಹಿಡ್ಕೊಂಡು, ನೀರಿದಾವೆ ಕುಡಿಯೋಕ್ಕೆ, ಹಂಗೇನಿಲ್ಲ. ಒಂದು ಸ್ವಲ್ಪ ಏನಾದ್ರು ಚೆನ್ನಾಗಿ ತಿಂದು ಬರ್ರಿ. ತಿರ್ಗಾಡ್ಬೇಕು, ಒಂದು 2-3 ಕಿಲೋಮೀಟ್ರು ತಿರ್ಗಾಡ್ಬೇಕು. ಕಾಲೆಲ್ಲ ಸತ್ತೋಗ್ತವೆ. ಆದ್ದರಿಂದ ಚೆನ್ನಾಗಿ ಫುಡ್ನ ಹೊಟ್ಟೆ ತುಂಬ ತಿಂದು ಬರ್ರಿ. ನೋಡಿರಿ, ನಾನೆಲ್ಲ ಐಸ್ ಕ್ರೀಮ್ ಪಾರ್ಲರು ಅಂತ ಬಂದರೆ, ಇದು ಮೈಸೂರು ಸ್ಯಾಂಡಲ್ ಸೋಪ್ ಪಾರ್ಲರ್ ಝೂ ಒಳಗಿರೋದು. ಝೂ ಒಳಗೆ ಐಸ್ ತಗೊಂಡು ತಿಂತಾಯಿದ್ದೀವಿ. 60 ರೂಪಾಯಿ ಒಂದು ಐಸು. ನೋಡಿ ಜನ. ಚಿಂಪಾಂಜಿಗಳು ಜಾಸ್ತಿ ಇದಾವಲ್ಲ.
ಬ್ಲ್ಯಾಕ್ ಲೆಪರ್ಡ್. ಗೊತ್ತೇ ವಾರ ನಾಡ್ದು ಅಂತ ಹಾಕಿರೋದು. 이제 고르모이다. ಏನು ತಾಡಿಗಿಲ್ಲ ಕಣ್ಬಡಿ ಮುಳ್ಕೊಂಡು ಇಷ್ಟೊಂದು ದೊಡ್ಡೋಗಿ